ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫೈನಲಿ ಐ ಆಮ್ ಬ್ಯಾಕ್. ಓಕೆ, 4 ದಿವಸ ಆಯ್ತು ವಿಡಿಯೋ ಮಾಡಿರಲಿಲ್ಲ. ಏನಕ್ಕೆ ಮಾಡಿರಲಿಲ್ಲ ಅಂದರೆ, ನೀವು ಯಾರು ಫಸ್ಟ್ ಡೇನೇ ವ್ಯೂಸ್ ಬರೋಲ್ಲ ನನ್ನ ಚಾನಲಲ್ಲಿ. ಅದೇನೋ ಪ್ರಾಬ್ಲಮ್ ಆಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಅಪ್ಲೋಡ್ ಮಾಡಿ 3 ದಿವಸ ಆದಮೇಲೆ ವ್ಯೂಸ್ ಬರುತ್ತೆ, ನಂಗೆ ಅದೇ ಬೇಜಾರಾಗೋದು. ಅದಕ್ಕೋಸ್ಕರ ಈ ವಿಡಿಯೋ ಏನಪ್ಪ ಅಂದರೆ, ಎಲ್ಲರೂ ಹೇಳ್ತಿರ್ತಾರೆ ಏನಂತೆ, ಇವನು ಯಾವುದೋ ಅಪ್ಡೇಟ್ ಬಗ್ಗೆ ಮಾತಾಡೋದಿಲ್ಲ, ಬರೀ ಅದು ಇದು ಅಂತಲೇ ಮಾತಾಡ್ತಿರ್ತಾನೆ. ನಾನು ಸತ್ಯ ಹೇಳ, ಅಪ್ಡೇಟ್ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಮಾಡ್ತಾರೆ. ಎಲ್ಲ ಯೂಟ್ಯೂಬ್ ಚಾನಲ್ ಎಷ್ಟು 3 ಲಕ್ಷ 4 ಲಕ್ಷ 5 ಲಕ್ಷ 8 ಲಕ್ಷ ಸಬ್ಸ್ಕ್ರೈಬರ್ ಮಾಡಿಕೊಂಡವ್ರೆ. 30,000 40,000 ವ್ಯೂಸ್ ತಗೋತಾರೆ ಅಪ್ಡೇಟ್ ಹೇಳ್ಬಿಟ್ಟು. ನನ್ನ ಹತ್ರ ಇರೋದು ಪುಡ್ಕೋಸಿ 400 ಸಬ್ಸ್ಕ್ರೈಬರ್ಸು. ಬಟ್ ದೇ ಆರ್ ಮೈ ಲಾಯಲ್ ಸಬ್ಸ್ಕ್ರೈಬರ್ಸ್. ಐ ಆಲ್ವೇಸ್ ಥ್ಯಾಂಕ್ಫುಲ್ ಟು ದೆಮ್. ಬಟ್ ನನಗೆ ಕಮ್ಮಿ ಇಲ್ಲ ಅಂದ್ರೂ 3,000 4,000 ಸಬ್ಸ್ಕ್ರೈಬ್ ವ್ಯೂಸ್ ಬರುತ್ತೆ. ಟೆಕ್ನಿಕ್ಲಿ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋದು ಕೂಡ ಅದೇ ಕಾನ್ಸೆಪ್ಟು. ಹಿಟ್ ಆ್ಯಂಡ್ ಫ್ಲಾಪ್ ಅಂದರೆ ಮೀನಿಂಗು ಇದರಲ್ಲೇ ಗೊತ್ತಾಗುತ್ತೆ. ಹಿಟ್ ಅಂದರೆ ಏನು ಅಂದರೆ ಸಕ್ಸಸ್ ಜಾಸ್ತಿ ಇದೆ ಅಂತ ತಾನೇ, ಮತ್ತು ಫ್ಲಾಪ್ ಅಂದ್ರೇನು ಫೇಲ್ಯೂರ್ ಆಯಿತು ಅಂತ ತಾನೇ ಅರ್ಥ. ಅದು ನಾನು ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಹಿಟ್ ಅಂದರೆ ನೋಡಿ, ನಾನಿರೋದು 400 ಸಬ್ಸ್ಕ್ರೈಬರ್ಸ್, 400 ಸಬ್ಸ್ಕ್ರೈಬರ್ಸ್, ಆ್ಯಂಡ್ ಐ ಆಮ್ ಗೆಟ್ಟಿಂಗ್ ಲೈಕ್ ಎಷ್ಟು 2,000 3,000 4,000 ಡಿಪೆಂಡೆಬಲ್ ವ್ಯೂಸ್ ಬರ್ತಾ ಇದೆ, ರೈಟ್? ಅದೇ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಅವ್ರ ಹತ್ರ 4 ಲಕ್ಷ 5 ಲಕ್ಷ 6 ಲಕ್ಷ 8 ಲಕ್ಷ ಸಬ್ಸ್ಕ್ರೈಬರ್ ಮಾಡಿಕೊಂಡು 30,000 ವ್ಯೂಸ್ ತಗೋತಾರೆ. ಇನ್ ದಿ ಎಂಡ್ ಅವ್ರು ದುಡ್ಡು ಮಾಡ್ತಾವ್ರೆ, ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದನ್ನು ನಂಬರ್ಸಲ್ಲಿ ನೋಡಿದಾಗ ಅವ್ರು ಲಾಸಲ್ಲೇ ಇರೋದು. ನಾನು ಪ್ರಾಫಿಟಲ್ಲಿ ಇದ್ದೀನಿ ಈಗ ಸದ್ಯಕ್ಕೆ. ಎಲ್ಲಿ ತನಕ ಇರ್ತೀನಿ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ನಿಮ್ಗೆ ಅರ್ಥ. ಇಲ್ಲೂ ಕೂಡ ಕ್ಲಿಪ್ಸು ರ್ಯಾಂಡಮ್ ಆಗಿ ಯೂಸ್ ಮಾಡಿದ್ದೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನು ಹೇಳಿದ್ನಲ್ಲ, ಸ್ವಲ್ಪ ಅದು ನಾನು ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಸತ್ಯಾಗ್ಲು. ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಅಷ್ಟೊಂದು ಟೈಮ್ ಬರೀ ಎಡಿಟಿಂಗಲ್ಲೇ ವೇಸ್ಟ್ ಮಾಡಿಬಿಟ್ರೆ ನನ್ನ ಕಂಟೆಂಟ್ ಯಾವಾಗ ಮಾಡಲಿ? ಸರಿ, ಅದನ್ನು ಪಕ್ಕಕ್ಕೆ ಇಡೋಣ, ಇಲ್ಲಿ ಫೋಕಸ್ ಮಾಡೋಣ. ಸೊ ನೀವು ಅಂದ್ಕೊಂಡಂಗೆ ನನಗೆ ಇರೋದು 400ಅಲ್ಲಿ ನಾನು 2,000 3,000 ವ್ಯೂಸ್ ತಗೋತೀನಿ. ಅದೇ 8 ಲಕ್ಷ ಇರೋನು 20,000 30,000 ವ್ಯೂಸ್ ತಗೋತಾನೆ. ಅವ್ನು ಅಟ್ಲೀಸ್ಟ್ ಅರ್ಧನಾರು ಕಲೆಕ್ಟ್ ಮಾಡ್ಬೇಕು ತಾನೆ. ಅದೇ ಕಾನ್ಸೆಪ್ಟಲ್ಲಿ ನಾನು ಹೇಳ್ತಾ ಇರೋದು. ಈಗ ಹಿಟ್ ಮೂವೀಸ್ ಅಂದ್ಬಿಟ್ಟು ಅವ್ರು 400 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಎಕ್ಸಾಂಪಲ್ಗೆ, ಯಾರಿಗೆ ಬೇಡ, ಸುಮ್ಮನೆ ಆಗಬೇಕು ನೀವೆಲ್ಲ ನನಗೆ ಕಲ್ಲು ಹೊಡಿತೀರ, ಬೇಕಾಗಿಲ್ಲ. ಅದ್ರ ಬದಲು ಸಿಂಪಲಾಗಿ ಒಂದು ನಾರ್ಮಲ್ ಮೂವಿ ಹೇಳೋಣ. ಮೂವಿ ಎ ಅನ್ನೋದು ಉಪೇಂದ್ರ ಅವ್ರದ್ದು ಎ ಮೂವಿ ಹೇಳ್ತಾರೆ. ನಾರ್ಮಲ್ ಆಗಿ ಒಂದು ಎ ಅನ್ನೋ ಮೂವಿ ಮತ್ತು ಬಿ ಅನ್ನೋ ಮೂವಿ 2 ಮೂವಿ ಇದೆ. ಎ ಅನ್ನೋ ಮೂವಿಲಿ ಒಂದು 10 ಕೋಟಿ ರೂಪಾಯಿ ಹಾಕ್ಬಿಟ್ಟು ಒಂದು ಪಿಕ್ಚರ್ ಮಾಡಿರ್ತಾರೆ. ಬಿ ಅನ್ನೋ ಮೂವಿಲೂ ಕೂಡ 10 ಕೋಟಿ ರೂಪಾಯಿ ಹಾಕ್ಬಿಟ್ಟು ಪಿಕ್ಚರ್ ಮಾಡಿರ್ತಾರೆ. ಸಿಂಪಲ್ ಎಕ್ಸಾಂಪಲ್, ಜಾಸ್ತಿ ಕನ್ಫ್ಯೂಸ್ ಮಾಡೋಣ. ಎ ಮೂವಿಲಿ ಬಜೆಟ್ ಹಾಕಿರೋದು 10 ಕೋಟಿ, ಬಟ್ ಅದು ಸಂಪಾದನೆ ಮಾಡೋದು 20 ಕೋಟಿ. ಅಲ್ಲಿ 20, ಅಲ್ಲಿಗೆ 10 ಎಷ್ಟಾಯಿತು? ಡಬಲ್ ಆಗೋಯ್ತು. ಡಬಲ್ ಸಂಪಾದನೆ ಮಾಡ್ತು. ಅದೇ 10 ಕೋಟಿ ರೂಪಾಯಿ ಹಾಕ್ಬಿಟ್ಟು ಬಿ ಮೂವಿನೂ 10 ಕೋಟಿ ರೂಪಾಯಿ ಹಾಕಿದ್ರು. ಅದು 10 ಕೋಟಿ ಸಂಪಾದನೆ ಮಾಡೋದು ಬದಲು 7ರಿಂದ 8 ಕೋಟಿ ಸಂಪಾದನೆ ಮಾಡುತ್ತೆ. ಅರ್ಥ ಆಯ್ತಾ? 7ರಿಂದ 8 ಕೋಟಿ ಸಂಪಾದನೆ ಮಾಡುತ್ತೆ. ಆ 7ರಿಂದ 8 ಕೋಟಿ ಸಂಪಾದನೆ ಮಾಡೋದ್ರಿಂದ ನನಗೆ 2 ಕೋಟಿ ರೂಪಾಯಿ ಲಾಸ್ ಆಯಿತು. ಸೊ ಬಿ ಮೂವಿಲಿ 2 ಕೋಟಿ ರೂಪಾಯಿ ಲಾಸ್ ಆಗಿದ್ರಿಂದ ಅದನ್ನು ಫ್ಲಾಪ್ ಮೂವಿ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಈವನ್ ಇಫ್ ದ ಮೂವಿ ಎಲ್ಲರ ಬಾಯಲ್ಲಿ ತುಂಬ ಚೆನ್ನಾಗಿತ್ತು ಪಿಕ್ಚರು, ಹಂಗೆ ಹಿಂಗೆ ಎಷ್ಟಾರು ಹೇಳ್ಕೊಳ್ಳಿ, ನಂಬರ್ಸಲ್ಲಿ ಅದು ಫ್ಲಾಪ್ ಅಂತಾನೆ ಕನ್ಸಿಡರ್ ಆಗೋದು. ಅದು 20 ದಿವಸನೇ ಓಡಲಿ, 100 ದಿವಸನೇ ಓಡಲಿ, 1000 ದಿವಸನೇ ಓಡಲಿ, ಅದು ಫ್ಲಾಪ್ ಅಂತಾನೆ ಕನ್ಸಿಡರ್. ಆದರೂ ಇವರೆಲ್ಲ ಅದನ್ನ ಹೆಂಗೆ ರಿಕವರಿ ಮಾಡ್ತಾರೆ ಅನ್ನೋದು ಅದು ಸಿಂಪಲ್. ಅದನ್ನು OTTಗೆ ಮಾರ್ಬಿಟ್ಟು, ಇಲ್ಲ ಅಂದರೆ ಇದಕ್ಕೆ ಟಿವಿಗಳು ಚಾನಲ್ಗಳಿಗೆ ಸೇಲ್ ಮಾಡ್ತಾರೆ. ಆ ಸೇಲ್ ಮಾಡಿದಾಗ ಅಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ. ಆವಾಗ ಅಲ್ಲಿಂದ ಜೋಡಿಸ್ಕೊಂಡ್ಬಿಟ್ಟು ಅವಾಗ ಅಲ್ಲಿಗೆ 1 ಕೋಟಿ ಇಲ್ಲಿಗೆ 1 ಕೋಟಿ ಅಂದ್ಬಿಟ್ಟು 2ಕ್ಕೂ ಮಾರ್ಬಿಟ್ಟು ಟೋಟಲ್ ಆಗಿ ಒಂದು 2 ಕೋಟಿ ಹಾಕಿದ ಇನ್ವೆಸ್ಟ್ಮೆಂಟ್ ತೆಗಿತಾರೆ. ಸೊ ಅದರಿಂದ ಅವ್ರಿಗೆ ಲಾಸ್ ಆಗಲ್ಲ. ದುಡ್ಡು ಹಾಕಿದ ದುಡ್ಡು ವಾಪಸ್ಸೇ ಬಂತು ಅಷ್ಟೇ, ಅದರಿಂದ ಲಾಸ್ ಆಗಿರಲ್ಲ. ಅದು ಈ ಪ್ರೊಸೆಸ್ಸು. ಪ್ರಾಫಿಟ್ ಮಾಡಿದವನು ಏನು ಮಾಡ್ತಾನೆ ಅಂದರೆ, ಅವನು ಬರೀ ಥಿಯೇಟ್ರಿಂದಾನೇ 100 ಕೋಟಿ ರೂಪಾಯಿ 10 ಕೋಟಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿದತ್ತು, ತಿರ್ಗಾ ಪ್ರಾಫಿಟ್ ಮಾಡಿದತ್ತು, ಡಬಲ್ ಆಗೈತೆ, ಸರಿನಾ? ಅದರಲ್ಲಿ ಇನ್ನು 5 ಕೋಟಿ ರೂಪಾಯಿ ಇದಕ್ಕೆ ಮಾಡ್ತಾನೆ. ಯಾಕೆಂದ್ರೆ ಡಿಮ್ಯಾಂಡ್ ಇತ್ತು. ಡಿಮ್ಯಾಂಡ್ ಇರ್ಬೇಕಾದ್ರೆ ನೀನು ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ಕೇಳ್ಬೋದು, ಕೊಡ್ತಾರೆ. OTT ಅವರಾಗಲಿ ಚಾನಲ್ ಅವ್ರು ಅಲ್ಲಿ 5 ಕೋಟಿ ಕೊಟ್ಬಿಟ್ಟು ಅದು ಟೋಟಲ್ ಆಗಿ 30 ಕೋಟಿಗೆ ಮಾರಿರ್ತಾರೆ. ಆಯ್ತಾ? 30 ಕೋಟಿಗೆ ಮಾರಿದ್ದು. ಅಲ್ಲಿಗೆ ಅವ್ನು ಹಾಕಿದಷ್ಟು 10, ಅವ್ನು 3 ಟೈಮ್ಸ್ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ದ. 3 ಟೈಮ್ಸ್ ಇನ್ನೂ 20 ಕೋಟಿ ಎಕ್ಸ್ಟ್ರಾ ಬಂತು. ಹಂಗಂದ್ರೆ ಅವನಿನ್ನ 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಅದರಿಂದ ಅವ್ನು 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ದ. ಫ್ಲಾಪ್ ಮಾಡ್ದವನು
ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬಿಟ್ಟೆ ಸಾಕಾಯ್ತು ಅಂದ್ಬಿಟ್ಟು ಅವ್ನು ತಿರ್ಗಾ ಪ್ರೊಡ್ಯೂಸ್ ಮಾಡ್ದ, ಇಲ್ಲಾಂದ್ರೆ ಅವ್ನು ಈ ಥರ ಮಾಡ್ಬೋದು. ಈಗ 10 ಕೋಟಿ ರೂಪಾಯಿ ಹಾಕ್ಬಿಟ್ಟು ಒಂದು ಪಿಕ್ಚರ್ ಮಾಡಿದ್ಬಿಟ್ಟು 2 ಪಿಕ್ಚರ್ ಮಾಡ್ತೀನಿ ಅಂತಾರೆ. ಹಂಗಂದ್ರೆ ಇವನು ಅದೇ ಇರೋನು 5 ಕೋಟಿ ರೂಪಾಯಿ ಪಿಕ್ಚರ್ ಮಾಡ್ತೀನಿ ಅಂದ್ರೆ ಅವನು ಕಮ್ಮಿ ಇಲ್ಲ ಅಂದ್ರು 6 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೋದು, 6 ಪಿಕ್ಚರ್. ಸೊ ಇದು ಆ ಥರ ಪ್ರೊಸೆಸ್. ಸೊ ಹಿಟ್ ಆ್ಯಂಡ್ ಫ್ಲಾಪ್ ಅನ್ನೋದು ಈ ಥರ ಪ್ರೊಸೆಸ್ಸು. ನೀವು ಎಷ್ಟೇ ಕಷ್ಟಪಟ್ಬಿಟ್ಟು ಪಿಕ್ಚರ್ ತುಂಬ ಚೆನ್ನಾಗಿತ್ತು, ಈ ಥರ ಪಿಕ್ಚರ್ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಅಂತ ನೀವು ಎಷ್ಟೇ ಗೋಳಿಕೊಂಡ್ರು ಅಲ್ಲಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ನ ಥಿಯೇಟ್ರಲ್ಲಿ ನೋಡಲಿಲ್ಲ ಅಂದರೆ ಅದರಿಂದ ಅವ್ರಿಗೆ ದುಡ್ಡು ಬರೋದಿಲ್ಲ. ಆ ದುಡ್ಡು ಬರಲಿಲ್ಲ ಅಂದರೆ ಆ ಮೂವಿ ಆಟೋಮೆಟಿಕಾಗಿ ಫ್ಲಾಪ್ ಆಗುತ್ತೆ. ಫ್ಲಾಪ್ ಆದರೆ ಅವನ ಪ್ರೊಡ್ಯೂಸರ್ಗೆ ಅದು ಲಾಸ್ ಆಗುತ್ತೆ. ಲಾಸ್ ಆದರೆ ಆ ಪಿಕ್ಚರ್ಗೆ ಡಿಮ್ಯಾಂಡ್ ಡೌನ್ ಆಗುತ್ತೆ. ಆ ಪಿಕ್ಚರ್ ಡಿಮ್ಯಾಂಡ್ ಡೌನ್ ಆದರೆ ಅಫ್ಕೋರ್ಸ್ ಇದಾಗುತ್ತೆ. ಬಟ್ ಇದು ಬರೀ ಯಾರಿಗೆ ಅಂದರೆ ಹೊಸೊಬ್ರಿಗೆ, ಗೊತ್ತಿಲ್ಲ, ನ್ಯೂ ಆಗಿ ಈಗ ಜಾಯ್ನ್ ಆಗಿರ್ತಾರಲ್ಲ, ಮತ್ತು ಈಗ ಬೆಳೀತಾರ ಸ್ಟಾರ್ಸ್ ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಕಂಪೇರ್ಡ್ ಟು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರೋ ಕ್ಯಾರೆಕ್ಟರ್ಗಳು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಇರ್ತಾರಲ್ಲ, ಅವ್ರುಗಳಿಗೆ ಏನು ಅಷ್ಟು ಎಫೆಕ್ಟ್ ಆಗಲ್ಲ. ಯಾಕೆ ಅಂತಂದರೆ ಅವ್ರ ಹತ್ರ ಆಡಿ ದೊಡ್ಡ ಹೆಸರು ಇರುತ್ತೆ. ಅವ್ರು ಎಷ್ಟೇ ಹಿಟ್ ಕೊಡಲಿ ಫ್ಲಾಪ್ ಕೊಡಲಿ ಅವ್ರು ಥಿಯೇಟ್ರಿಗೆ ಬಂದು ನೋಡ್ತಾರೆ ಜನ. ಅದು ಸೆಕೆಂಡ್ರಿ. ಅವ್ರು ಎಷ್ಟೇ ನೆಗೆಟಿವ್ ರಿವ್ಯೂ ಕೊಡ್ತಾರೆ, ಎಷ್ಟು ಎಲ್ಲರೂ ಹೇಳ್ತಾರೆ ಚೆನ್ನಾಗೆಲ್ಲ ಪಿಕ್ಚರ್, ಡಬ್ಬಾ ಪಿಕ್ಚರ್ ಇದು, ಅದು ದುಡ್ಡು ಮಾಡುತ್ತೆ. ಹೆಂಗೆ ಅಂತ ಹೇಳಿದ್ರೆ ಥಿಯೇಟರ್ ಅವ್ರು ಸಂಪಾದನೆ ಮಾಡದೆ ಹೋದ್ರೂ ಅವ್ರಿಗಿರೋ ಫ್ಯಾನ್ ಬೇಸು ಡಿಮ್ಯಾಂಡನ್ನು ಇಟ್ಕೊಂಡು ಅವ್ರು OTT ಇದರಲ್ಲಿ ಮಾರ್ಬಿಟ್ಟು ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಆಚೆ ತೆಗಿತಾರೆ. ಅದರಿಂದ ಅಷ್ಟಾಗಿ ಲಾಸ್ ಕಾಣಿಸಲ್ಲ. ಇನ್ನೂ ಕೆಲವು ಒಂದು 3ನೇ ಸ್ಟೇಜ್ ಏನಪ್ಪ ಅಂದರೆ, ಇದಾಯಿತು 2 ಹಿಟ್ಟು ಫ್ಲಾಪು. 3ನೇದೇನು ಗೊತ್ತಾ? ಸ್ಕ್ಯಾಮ್ ಅನ್ನೋದು ಏನಕ್ಕೆ ಗೊತ್ತಾ? ಅರ್ಥ ಮಾಡ್ಕೊಳ್ಳಿ. ಇದು ಸ್ವಲ್ಪ ದೊಡ್ಡ ವಿಡಿಯೋ ಆಗ್ಬೋದು, ಬಟ್ ಇದನ್ನು ಸ್ಕ್ಯಾಮ್ ಅನ್ನೋದು ತುಂಬ ಜಾಸ್ತಿ ಮಾಡ್ತಾರೆ. ಇದನ್ನ ಯಾರು ರಿವೀಲ್ ಮಾಡಿಲ್ಲ, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ನೋಡಿದ್ದೀರಾ, ದೊಡ್ಡ ಯಾವುದೇ ಪ್ರೊಡ್ಯೂಸರ್ ಆಗಲಿ, ಯಾವುದೇ ಆ್ಯಕ್ಟರ್ ಆಗಲಿ, ಅವ್ರು ಯಾವತ್ತೂ ಬಾಯ್ಬಿಟ್ಟು ಹೇಳೋದಲ್ಲ ನಾನು ಇಷ್ಟು ಇಸ್ಕೊಂಡೆ, ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ. ಯಾಕೆಂದರೆ ಎಲ್ಲೂ ಇಲ್ಲವೇ ಇಲ್ಲ. ಇದು ಬರೀ ಸುಮ್ಮನೆ ಗೂಗಲ್ಲು ಅಥವಾ ಯಾರು ಒಬ್ಬರು ಬಾಯ್ಬಿಟ್ಟು ಹೇಳ್ತಾರೆ ಇಷ್ಟು ಕೋಟಿ ಹಾಕ್ಬಿಟ್ರು ಅಷ್ಟು ಕೋಟಿ. ಆನ್ ಪೇಪರ್ ಅವ್ರು ಸಿಗ್ನೇಚರ್ ಮಾಡ್ತಾರಲ್ಲ ಅಗ್ರಿಮೆಂಟು, ಅಲ್ಲಿರೋ ಅಮೌಂಟೇ ಬೇರೆ ಇರುತ್ತೆ. ನೀವು ಅನ್ಕೋಬೋದು ಇದು 400 ಕೋಟಿ ಪಿಕ್ಚರು, 600 ಕೋಟಿ ಪಿಕ್ಚರು, 1000 ಕೋಟಿ ಪಿಕ್ಚರು. ಅಲ್ಲಿ ಆ್ಯಕ್ಚುಲಿ ಎಷ್ಟು ಕೋಟಿ ಪಿಕ್ಚರ್ ಇದೆ ಅನ್ನೋದು ಬರೀ ಅಗ್ರಿಮೆಂಟ್ ಮೇಲೆ ಮಾತ್ರ ಇರುತ್ತೆ. ಅದಕ್ಕೆ ಯಾರು ಎಷ್ಟೇ ಕಷ್ಟ ಆದರೂ ಬಿಟ್ಕೊಡಲ್ಲ. ನೀನು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಬಿಟ್ಕೊಡಲ್ಲ. ಯಾವುದಾದ್ರು ಒಂದು ತೋರಿಸ್ಬಿಡಿ, ಇದು ಅಲ್ಲಿರೋ ಇವರು ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ ಅಥವಾ ಆ್ಯಕ್ಟರ್ಸ್ ಆಗಲಿ ಬಾಯ್ಬಿಟ್ಟು ಹೇಳ ಎಷ್ಟು ಇಸ್ಕೊಂಡ್ರಿ ಅಥವಾ ಎಷ್ಟು ಹಾಕಿದ್ರಿ, ಅದನ್ನು ಮಾತ್ರ ಬಾಯ್ಬಿಟ್ಟು ಮಾತ್ರ ಕೇಳ್ಬೇಡಿ. ಯಾಕೆ? ಇಟ್ಸ್ ಎ ಸಿಂಪಲ್ ಸ್ಕ್ಯಾಮ್ ವೇ. ಅವರ ಹೈಪ್ ಬಿಲ್ಡ್ ಮಾಡೋಕ್ಕೋಸ್ಕರ ಸಮ್ಟೈಮ್ಸ್ ಅದು ಕಮ್ಮಿನೂ ಇರ್ಬೋದು, ಅದು ಜಾಸ್ತಿ ಇರ್ಬೋದು. ಇದನ್ನ ಟ್ಯಾಕ್ಸ್ ಕೂಡ ಎಗರಿಸ್ತಾರೆ. ನಿಮಗೆ ಇದು ಗೊತ್ತಾಗಲ್ಲ ಅಷ್ಟೇ. ಸುಮ್ಮನೆ ಹೇಳ್ತಿರೋ ಇವನೇನೋ ತಲೆ ಬುಳ್ಳ ಇಲ್ದಿರೋಲ್ಲ ಮಾತಾಡ್ತಾರೆ ಅಂತ ಅದಕ್ಕೆ ಹೇಳೋದು. ಇದಕ್ಕೆ ಬುದ್ಧಿವಂತರು ಮಾತ್ರ ಅಂತ. ದೊಡ್ಡ ನನ್ನ ಮಕ್ಳಿಗೆಲ್ಲ ಅರ್ಥ ಆಗಲ್ಲ. ಬುದ್ಧಿವಂತ ಅದಕ್ಕೆ ತಲೆ ಓಡಿಸ್ರಪ್ಪ ಅಂತ ಹೇಳೋದು. ಸದ್ಯಕ್ಕೆ ಇವಾಗ ಇಷ್ಟಿರಲಿ, ತುಂಬ ಜಾಸ್ತಿ ಇರಲಿ ಅಂತ ಆದರೆ ಅದಕ್ಕೂ ಬೈತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ಇವಾಗ ಅರ್ಥ ಆಯ್ತಾ ಸ್ಕ್ಯಾಮ್ ಅಂದ್ರೆ ಏನು ಅಂತ? ಇದು ಸ್ಕ್ಯಾಮು. ಫಿಲಮ್ ಇಂಡಸ್ಟ್ರಿಯಲ್ಲೂ ಸ್ಕ್ಯಾಮ್ ಮಾಡ್ತಾರೆ, ನಿಮಗೆ ಗೊತ್ತಾಗಲ್ಲ. ನಿಮ್ಮನ್ನ ಪೆಂಗ ಮಾಡ್ತಾರೆ. ಇನ್ನು ವಿಡಿಯೋಗಳು ಇದೆ ಮಾಡೋದು, ಮಾತಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಪ್ಲೀಸ್ ಡು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.